ಗದಗ ಜಿಲ್ಲೆಯ ರೋಣ ತಾಲೂಕಿನ ಗಾಣಿಗ ಸಮಾಜದ ವತಿಯಿಂದ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯ ಬಸವರಾಜ ನವಲಗುಂದ ಒತ್ತಾಯಿಸಿದ್ದಾರೆ. ಎಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮ ಜಿಎಸ್ ಪಾಟೀಲ್ ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡಿಯುತ್ತಾ ಬಂದಿದ್ದಾರೆ. ಸುಮಾರು 40ಕ್ಕೂ ಹೆಚ್ಚು ವರ್ಷಗಳಿಂದ ಪಕ್ಷದ ನಿಷ್ಠೆಯನ್ನ ಕಾಯ್ದುಕೊಂಡು ಬಂದ ಅವರಿಗೆ ಎಲ್ಲವನ್ನ ನಿಭಾಯಿಸುವ ಕ್ಷಮತೆ ಇದೆ. ಹಾಗಾಗಿ ಈ ಬಾರಿ ವರಿಷ್ಠರು ನಮ್ಮ ಸಾಹೇಬರಾದ ಸನ್ಮಾನ್ಯ ಜಿಎಸ್ ಪಾಟೀಲ್ರಿಗೆ ಸಚಿವ ಸ್ಥಾನ ನೀಡಲೇಬೇಕು ಎಂದು ಗಾಣಿಗ ಸಮಾಜದ ಹಿರಿಯನಾಗಿ ನಾನು ಪಕ್ಷದ ವರಿಷ್ಠರಲ್ಲಿ ಒತ್ತಾಯ ಮಾಡ್ತೇನೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಕ್ಯಾಮರಾಮನ್ ಜಗದೀಶ್ ಜೊತೆ ಆಶೀಶ್ ಹುಗಾರ್, NPS ರಿಪೋರ್ಟ್ ಗದಗ. ಸಿದ್ದಪ್ಪ ನವಲಗುಂದ ಸದಸ್ಯರು ಗಾಣಿಗ ಸಮಾಜ. ಸಿದ್ದಪ್ಪ ನವಲಗುಂದ್ರಿ ಗಾಣಿಗರ ಸಮಾಜದ ಅಧ್ಯಕ್ಷ ಬಸವರಾಜ ನವಲಗುಂದ ಅಂತ ಹೇಳಿ ನಾ ಜಿಎಸ್ ಪಾಟೀಲರ ವತಿಯಿಂದ ನಮ್ಮ ಸಮಾಜದ ವತಿಯಿಂದ ಒಂದು 4 ಮಾತುಗಳನ್ನು ಹೇಳ್ತೀನಿ. ರೋಣ ತಾಲೂಕಿನಲ್ಲಿ 85ನೇ ಸಾಲಿನಲ್ಲಿ ಜಿಎಸ್ ಪಾಟೀಲ್ ರೋಣ ಮತಕ್ಷೇತ್ರದ APMC ಅಧ್ಯಕ್ಷರಾಗಿ 87ರಲ್ಲಿ ರೋಣ ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿ ಮತ್ತು 89ರಲ್ಲಿ ರೋಣ ಮತಕ್ಷೇತ್ರದ ಶಾಸಕರಾಗಿ ಅವರು ಅಲ್ಲಿ 45 ವರ್ಷದಿಂದ ಹಿಡಿದು ಇಲ್ಲಿವರೆಗೂ ಅವರು ಶಾಸಕರಾಗಿ ಅದಾರ. ಅವರಿಗೆ ಮಂತ್ರಿ ಸ್ಥಾನ 2013ರಾಗಲಿ 2026ರಾಗಲಿ ಒಂದೇ ಅವಧಿ ಒಳಗ ಅವ್ರಿಗೆ ಮಂತ್ರಿ ಸ್ಥಾನ ಸಿಗಬೇಕಾಗಿತ್ತು. ಇಲ್ಲಿ ಒಟ್ಟು ಅವ್ರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಯಾಕಂದ್ರ ಇಡೀ ನಮ್ಮ ರೋಣ ತಾಲೂಕಿಗೆ 4 ಸರಿ ಅವರು ಚುನಾವಣೆ ಒಳಗೆ 25,000 30,000 ಹಿಂಗ ಗೆದ್ದು ಅವ್ರು ಚುನಾವಣೆ ಗೆದ್ದು ಬಂದ್ರು ಈ ರೋಣ ತಾಲೂಕಿಗೆ ಅವ್ರ ಮಂತ್ರಿ ಸ್ಥಾನ ಇಲ್ಲಿವರೆಗೆ ಕೊಟ್ಟಿಲ್ಲ. ರೋಣ ಮತಕ್ಷೇತ್ರ ಅಂದ್ರೆ ಅವ್ರಿಗೆ ಯಾವ್ದಾ ಚುನಾವಣೆ ಆಗಲಿ, ಸ್ಥಳೀಯ ಚುನಾವಣೆ ಆಗಲಿ, ಯಾವ್ದಾ ಚುನಾವಣೆಗೆ ಆದ್ರೂ ಅವರು ಎಲ್ಲಾ ಕಾರ್ಯಕರ್ತರನ್ನ ಇಡೀ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುನ್ಸಿಪಾಲಿಟಿ, APMC, PLD ಬ್ಯಾಂಕ್ ಇವು ಏನು ಸ್ಥಳೀಯ ಚುನಾವಣೆ ಬರ್ತಾವಲ್ಲ ಎಲ್ಲವೂ 89ರಿಂದ ಹಿಡಿದು ಇಲ್ಲಿವರೆಗೆ ರೋಣ ತಾಲೂಕಿನಾಗ ಯಾವ ಚುನಾವಣೆ ಬಂದ್ರು ಎಲ್ಲಾ ಸ್ಥಳೀಯ ಚುನಾವಣೆ ಅವರು ಹೆದರ್ಸುವಂತ ಬಂದಾರ. ಯಾವ್ದೇ ಚುನಾವಣೆ ಬಂದ್ರು ಅವ್ರು ಗಟ್ಟಿ ನಿಂತು ಯಾವ ಸಮಾಜಕ್ಕ ಯಾವ ಸಂದರ್ಭದಾಗ ಯಾರನ್ನ ಏನ್ ಮಾಡ್ಬೇಕು, ಬಡವರಿಗೆ ಯಾವ ಸಮಾಜಕ್ಕ, ಹಿಂದುಳಿದ ವರ್ಗದವರಿಗೆ ಏನ್ ಮಾಡ್ಬೇಕು, ಮುಸ್ಲಿಂ ಸಮಾಜಕ್ಕೆ ಏನ್ ಮಾಡ್ಬೇಕು, ಎಲ್ಲಾ ಸಮಾಜಕ್ಕೂ ಅಧಿಕಾರ ಬಂದಾಗ, ಅವಕಾಶ ಬಂದಾಗ ಎಲ್ಲಾ ಸಮಾಜಕ್ಕೂ ಅವ್ರು ಅಧಿಕಾರ ಕೊಡುವಂತ ಬಂದಾರ. ಆದ್ರ ಅಂತ ನಾಯಕ ನಮ್ಮ ರೋಣ ತಾಲೂಕಿನಾಗ ನಿಜವಾಗಿ ಈಗ 4 ಸಲ ಅವ್ರು MLA ಆದನ್ನು ಅಂತ ಒಳ್ಳೆ ನಾಯಕರು ಜನರು ಕಟ್ಕೊಂಡು ಅವ್ರ ಸಹಕಾರದಿಂದ ಅವ್ರ ಸ್ವಭಾವದಿಂದ ಅವ್ರ ಸ್ವಭಾವಕ್ಕ ನಮ್ಮಲ್ಲಿ ಎಲ್ಲಾ ಜನರು ಪ್ರೀತಿಯಾಗಿ ಅವ್ರು ನೋಡ್ತಾರ. ಆಮೇಲೆ ಇಡೀ ತಾಲೂಕಿನಾಗ ಯಾವ್ದಾ ಗ್ರಾಮಕ್ಕೆ ಅವ್ರು ಜಿಎಸ್ ಪಾಟೀಲ್ ಹೋಗ್ತಾರಪ್ಪ ಅಂದ್ರೆ ಜಿಎಸ್ ಪಾಟೀಲ್ ಬರ್ತಾರಂದ್ರ ಅವ್ರದಂತ ಒಂದು ಜನರಿಗೆ ಸಿಂಪತಿ ಐತಿ. ಆ ತಾಲೂಕಿನಾಗ ಯಾವ್ದ ಹಳ್ಳಿ ಇರ್ಲಿ, ಗ್ರಾಮ ಇರ್ಲಿ, ಯಾವ್ದ ಏನೋ ಸಾರ್ವಜನಿಕರ ಕೆಲಸ ಇರ್ಲಿ, ಧರ್ಮದ ಕ್ಷೇತ್ರದಾಗ ಅಲ್ಲಿ ಹೋಗ್ಬಿಟ್ಟು ಅವ್ರು ನಿಂತು ಕಾರ್ಯಕರ್ತರ ಯಾಕಂದ್ರೆ ಬಡವರ ಆಧಾರ ಅಂತ ಹೇಳಿ ಅವ್ರು ರೋಣ ತಾಲೂಕಿನಾಗ ಅವ್ರ ಹೆಸರು ಪಡ್ತಾರ. ಆಮೇಲೆ ನಮ್ಮ ರೋಣ ತಾಲೂಕಿನಾಗ 1000 ಕೆರೆಗಳು ಮಾಡ್ಯಾರ. ಆ ಕೆರೆ ಮಾಡಿದಕ್ಕೆ ರೈತರಿಗೆ ಎಷ್ಟು ಅನುಕೂಲ ಆಗೈತಪ್ಪ ಅಂದ್ರ ಸಾಕಷ್ಟು ಅನುಕೂಲ ಆಗೈತಿ. ಅವ್ರಿಗೆ ಯಾವ್ದೋ ಸಂದರ್ಭದಲ್ಲಿ ಮಿನಿಸ್ಟರ್ ಕೊಟ್ಟಂತ ಇರ್ಬೇಕು. ಅವ್ರ ಹಿಂದ ಮಿನಿಸ್ಟರ್ ಯಾವಾಗ ಆಗ್ಬೇಕಾಯ್ತು, ಗ್ರಾಮ ನಿಗಮದ ಅಧ್ಯಕ್ಷರಾಗ್ಯಾರ, ಖನಿಜ ನಿಗಮದ ಅಧ್ಯಕ್ಷರಾಗ್ಯಾರ. ಅವ್ರು ಯಾವಾಗ ಮಿನಿಸ್ಟರ್ ಆಗಿ ಅವರು ಕ್ಯಾಬಿನೆಟ್ ನಲ್ಲಿ ಕುಂದ್ರಬೇಕಾಗಿತ್ತು. ಅವ್ರ ಏನಪ್ಪ ಅಂದ್ರೆ ಜನರು ಸೇವೆ ಮಾಡಿದಾಗ ಅವ್ರ ನಾ ಮಿನಿಸ್ಟರ್ ಇಲ್ಲಿ ಬಟನ್ ಅವ್ರ ಮಿನಿಸ್ಟರ್ ಕೇಳಿಲ್ಲ. ಈಗ ಅವ್ರ ಮಿನಿಸ್ಟರ್ ಜನರು ಒತ್ತಾಯಕ ಅವರು ತಮ್ಮ ಜನರು ಒತ್ತಾಯಕ ಅವರು ನನ್ನ ಮಿನಿಸ್ಟರ್ ಕೊಡ್ರಿ ಅಂತ ಹೇಳಿ DK ಶಿವಕುಮಾರ್ ಅವರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಖರ್ಗೆ ಸಾಹೇಬರಿಗೆ ಎಲ್ಲರಿಗೂ ಅವರು ಇದನ್ನ ಅವಕಾಶ ಮಾಡಿಕೊಟ್ರ. ಎಲ್ಲರೂ ಕೂಡ ಅವಕಾಶ ಮಾಡಿಕೊಟ್ರ. ಅವರು ಈ ತಾಲೂಕಿನಾಗಲ್ಲ ಈ ಜಿಲ್ಲಾದಾಗನು ಜಿಎಸ್ ಪಾಟೀಲ್ ಹೆಸರು ಎಲ್ಲಾ ತಾಲೂಕಿನಾಗನು ಬೆಳಗತ್ತಂತ ಹೇಳಿ ನಾನು 2 ಮಾತುಗಳನ್ನು ಹೇಳಿ ಮುಗಿಸುತ್ತೇನೆ. Right, sir. Thank you.